ಹಲೋ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಹೆಡ್ಲೈನು ಮತ್ತು ಅಂದರೆ ಮಸ್ತಿಷ್ಕ ರೇಖೆ ಮತ್ತು ಭಾಗ್ಯರೇಖೆ ಎರಡು ಮರ್ಜ್ ಆಗಿರೋದನ್ನು ಕಾಣ್ತೀವಿ. ನೋಡಿ, ಇಲ್ಲಿ ಹೆಡ್ಲೈನು ಹೀಗಿರೋದನ್ನು ಕಾಣಿಸುತ್ತೆ, ಮತ್ತು ಭಾಗ್ಯರೇಖೆ ನೋಡಿ ಹೀಗಿಂದ ಹೀಗೆ ಹೋಗಿರೋದನ್ನು ಕಾಣಿಸುತ್ತೆ. ಅಂದರೆ ಈ ಒಂದು ರೇಖೆ ಏನಿದೆ, ಈ ರೇಖೆ ಇದು ಹೆಡ್ಲೈನ್ಗೂ ಮತ್ತು ಭಾಗ್ಯರೇಖೆಗೂ ಒಂದು ಕಾಮನ್ ಆಗಿ ಪರಿಣಮಿಸಿದೆ. ಅಂದರೆ ಏನರ್ಥ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಭಾಗ್ಯರೇಖೆನ ನಾವು ಇದನ್ನು ತಗೋಬೋದು ಮತ್ತು ಹೆಡ್ಲೈನನ್ನು ಸಹ ಇದನ್ನು ತಗೋಬೋದು. ಇದರಿಂದ ಗೊತ್ತಾಗೋದೇನಪ್ಪ ಅಂದರೆ, ವ್ಯಕ್ತಿ ತುಂಬ ಅಂದರೆ ತುಂಬ ಯಶಸ್ಸನ್ನು ಗಳಿಸ್ತಾನೆ, ಆದರೆ ಇವರಿಗೆ ಎಮೋಷನಲ್ ಸ್ಟೇಬಿಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಅಂದರೆ ಎಮೋಷನ್ಸ್ ತುಂಬ ಹೆವಿ ಎಮೋಷನ್ಸು. ಎಷ್ಟು ಎಮೋಷನ್ಸ್ ಆಗ್ತಾರೆ ಅಂದರೆ, ಎಷ್ಟೋ ಸಾರಿ ತುಂಬ ಒಂದು ಯಾವುದಕ್ಕೆ ಆಗಲಿ ಅಂಟ್ಕೊಬಿಡ್ತಾರೆ. ಸೊ ಅಂಟ್ಕೊಂಡಾಗ ಏನಾಗುತ್ತೆ, ಆ ಪ್ರಗತಿಯನ್ನು ಸಾಧಿಸೋದಕ್ಕೆ ಕಷ್ಟ ಆಗುತ್ತೆ. ಮೋರೋವರ್, ಇವರು ಯಾವುದಕ್ಕಾದರೂ ಒಂದು ವಿಚಾರವನ್ನು ಹಚ್ಕೊಂಡ್ರು ಅಂದರೆ ಅದಕ್ಕೆ ಎಷ್ಟು ಹಚ್ಕೋತಾರೆ ಅಂದರೆ ಅದಕ್ಕೆ ಹುಚ್ಚನ ರೀತಿಯಲ್ಲಿ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ಹಾಗಾಗಿ ಇವರು ಎಮೋಷನ್ಸನ್ನು ಆದಷ್ಟು ಕಂಟ್ರೋಲ್ ಇಟ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರ ಅಷ್ಟೇ ಅಲ್ಲ, ನೋಡಿ ಇಲ್ಲಿ ಇದು ಎಮೋಷನ್ಸ್ಗೆ ಸಂಬಂಧಪಟ್ಟಂಥ ವಿಚಾರ ಹೇಳ್ತಾ ಇದ್ದೀನಿ. ಇದರ ಜೊತೆಗೆ ಯಾವುದು ನೆಗೆಟಿವ್ ಚಿಹ್ನೆಗಳಿದ್ರೆ ಇದು ಇನ್ನೂ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಇನ್ನೇನು ನೆಗೆಟಿವ್ ಚಿಹ್ನೆಗಳು ಅಂತ ಕೇಳಿದಾಗ, ನೋಡಿ ಈ ಥರ ಹೆಡ್ಲೈನ್ ಬಾಗಿರೋವಂಥದ್ದು, ಇಲ್ಲೇನಾದರೂ ಕ್ರಾಸ್ ಮಾರ್ಕ್ ಇರೋವಂಥದ್ದು, ಮತ್ತು ಇಲ್ಲೇನಾದರೂ ಐಲ್ಯಾಂಡ್ ಇರೋವಂಥದ್ದು, ಅಥವಾ ಇಲ್ಲೇನಾದರೂ ಒಂದು ತುಂಬ ರೇಖೆಗಳು ಹೀಗೆ ಅಡ್ಡ ರೇಖೆಗಳಿರುವಂಥದ್ದನ್ನು ಇದ್ದಾಗ ತುಂಬ ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಆದರೆ ಇಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ, ಹೆಡ್ಲೈನ್ ನೋಡಿ ಬಾಗಿದ್ರೂ ಸಹ ಇಲ್ಲಿಂದ ಭಾಗ್ಯರೇಖೆನೂ ಸ್ಟ್ರೈಟಾಗಿ ಹೋಗಿದೆ, ಯಾವುದೇ ಅಡ್ಡ ರೇಖೆಗಳಿಲ್ಲ. ಸೊ ಹಾಗಾಗಿ ಇದು ಪಾಸಿಟಿವ್ ಅಂತ ಹೇಳಬೇಕು, ತುಂಬ ಉತ್ತಮವಾದಂಥ ಚಿಹ್ನೆ ಅಂತ ಹೇಳಬೇಕಾಗುತ್ತೆ. ಮತ್ತು ನೋಡಿ, ಇನ್ನೊಂದು ಉತ್ತಮ ಚಿಹ್ನೆ ಏನಪ್ಪ ಅಂದರೆ, ಈ ಭಾಗ್ಯರೇಖೆಯಿಂದ ಒಂದು ಕವಲು ಈ ರೀತಿ ಹೋಗಿ ಅದು ಸೂರ್ಯ ಪರ್ವತವನ್ನು ತಲುಪಿರುವಂಥದ್ದು. ಈ ರೀತಿ ಯಾರಿಗಿರುತ್ತೆ ನೋಡ್ಕೊಳ್ಳಿ, ಇವರು ಸರ್ಕಾರಿ ನೌಕರಿಯನ್ನು ಪಡಿತಾರೆ, ಹಾಗೂ ಈ ತಾವು ಪಡೆದಂಥ ನೌಕರಿನಲ್ಲಿ ತುಂಬ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತಾರೆ. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ನೋಡಿ, ಇನ್ನೊಂದು ವಿಚಾರ, ಈಗ ಜೀವನ ರೇಖೆಯಿಂದ ಒಂದು ಬ್ರಾಂಚು ಭಾಗ್ಯರೇಖೆ ಬಂದಿದೆ, ಭಾಗ್ಯರೇಖೆಯಿಂದ ಹೀಗೋಗಿರೋದನ್ನು ಕಾಣಿಸುತ್ತೆ. ಅಂದರೆ ಸೆಲ್ಫ್ ಮೇಡ್ ಪರ್ಸನ್ ಅಂತ. ಅಂದರೆ ಇವರು ಎಷ್ಟೋ ಸಾರಿ ತನ್ನ ಫ್ಯಾಮಿಲಿಯಿಂದ ಬಹಳಷ್ಟು ಹೆಲ್ಪನ್ನು ತಗೊಂಡು ಮುಂದುವರಿತಾರೆ. ಬಟ್ ಈತ ಏನು ಗೊತ್ತಾ, ಸೆಲ್ಫ್ ಮೇಡ್ ಪರ್ಸನ್, ಯಾರಿಗೂ ಡಿಪೆಂಡ್ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ಯಾರಿಗೆ ಸೂರ್ಯರೇಖೆ ತುಂಬ ಸೊಗಸಾಗಿರುತ್ತೆ, ಅವರ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಸಾಲದಕ್ಕೆ ಇಲ್ಲೊಂದು ಟ್ರಯಾಂಗಲ್ ಸಹ ಇರೋದನ್ನು ಕಾಣಿಸುತ್ತೆ. ಇನ್ನು ಒಂದು ನಾಲೆಡ್ಜ್ ಲೈನ್ ಅಂತ ಕರೀತಾರೆ, ಒಂದು ಜ್ಞಾನದ ರೇಖೆ ಸಹ ಇರೋದ್ರಿಂದ ತುಂಬ ಜ್ಞಾನಿ ಸಹ ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಎಸ್, ಈ ಒಂದು ಹಾರ್ಟ್ ಲೈನ್ ನೋಡಿ ಹೀಗೆ ಹೋಗ್ತಾ ಇರೋದನ್ನು ಕಾಣಿಸುತ್ತೆ, ಗುರು ಪರ್ವತದ ಕಡೆ ಮುಖ ಮಾಡಿರೋದನ್ನು ಕಾಣಿಸುತ್ತೆ. ಸೊ ಆದರ್ಶವಾದಿ ಆಗಿರ್ತಾರೆ ಇವರು ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಒಂದು ಟ್ರಯಾಂಗಲ್ ಸಹ ಫಾರ್ಮ್ ಆಗಿರೋದನ್ನು ಕಾಣಿಸುತ್ತೆ. ಈ ಹಾರ್ಟ್ ಲೈನು ಮತ್ತು ಹೆಡ್ ಲೈನ್ ಮಧ್ಯೆ ಈ ಒಂದು ಟ್ರಯಾಂಗಲ್ ಫಾರ್ಮ್ ಆಗಿರೋದ್ರಿಂದ ಇವರ ಒಂದು ಬುದ್ಧಿಗೂ ಮತ್ತು ಇವರ ಒಂದು ಆಸೆ ಆಕಾಂಕ್ಷೆಗಳಿಗೂ ಬಹಳಷ್ಟು ಮ್ಯಾಚಿಂಗ್ ಇರುತ್ತೆ. ಸೊ ಇವರಲ್ಲಿ ಒತ್ತಡ ಆಗಲಿ ಗೊಂದಲ ಆಗಲಿ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಇನ್ನು ಭಾಗ್ಯರೇಖೆ ನೋಡಿ ಬಹಳ ಸ್ಪಷ್ಟವಾಗಿದೆ, ಅದರ ಅಲ್ಲದೆ ಈ ಕಡೆ ಒಂದು ಬ್ರಾಂಚ್ ಸಹ ಹೋಗಿರೋದನ್ನು ಕಾಣಿಸುತ್ತೆ. ಸೊ ಇದರ ಅರ್ಥ ತುಂಬ ಹಣವನ್ನು ಇವರು ಮಾಡ್ತಾರೆ, ಇವರ ಜೀವನ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನೋಡಿ, ಒಂದು ಸಿಂಗಲ್ ವರ್ಟಿಕಲ್ ಬುಧ ರೇಖೆ ಸಹ ಇರೋದ್ರಿಂದ ಉತ್ತಮ ಬುದ್ಧಿವಂತರಾಗಿದ್ದು ಸಾಕಷ್ಟು ಹಣವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಈ ರೀತಿ ನೋಡಿ, ತುದಿಯಲ್ಲಿ ತುಂಬ ಅಗಲವಾಗಿರೋದು ಹೆಚ್ಚಿನ ಜ್ಞಾನವನ್ನು ಸಂಪಾದಿಸಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಬೆರಳುಗಳ ತುದಿಗಳು ಅಗಲವಾಗಿರೋದು
ಇವರು ತುಂಬ ಹೆಚ್ಚಿನ ಜ್ಞಾನವನ್ನು ಹೊಂದಿರುವಂಥ ವ್ಯಕ್ತಿ ಅಂತ ಹೇಳ್ಬೋದು. ನೋಡಿ ಇಲ್ಲಿ ನೋಡಿ, ಈ ಒಂದು ಥಂಬ್ ಅಂದರೆ ಹೆಬ್ಬೆರಳು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಸೂಚಿಸುತ್ತೆ. ಇದು ನೋಡಿ ತುಂಬ ಸ್ಟ್ರೈಟಿಶ್ ಆಗಿರುವಂಥದ್ದು, ಯಾವುದೇ ಅಡ್ಡಾದಿಡ್ಡಿ ರೇಖೆಗಳಿಲ್ಲದೆ ಇರುವಂಥದ್ದು ವ್ಯಕ್ತಿ, ತುಂಬ ಡಾಮಿನೆಂಟ್ ಪರ್ಸ್ನಾಲಿಟಿ, ತುಂಬ ಉತ್ತಮವಾದಂಥ ವ್ಯಕ್ತಿತ್ವ ಇರುವಂಥವ್ರು, ಒಂದು ಮುಂದಾಳತ್ವ ಹೊಂದಿರುವಂಥವ್ರು ಅಂತ ಹೇಳ್ಬೋದು. ಮತ್ತು ಶುಕ್ರ ಪರ್ವ ನೋಡಿ ತುಂಬ ಎತ್ತರವಾಗಿ ಉಬ್ಬಾಗಿರೋದನ್ನು ಕಾಣಿಸುತ್ತೆ. ಅಂದರೆ ಇವರು ಎಲ್ಲ ರೀತಿಯ ಸುಖ ಭೋಗಗಳನ್ನು ಇವರು ಅನುಭವಿಸ್ತಾರೆ ಅಂತ ಹೇಳ್ಬೋದು. ನೋಡಿ ಇಲ್ಲಿಂದ ಒಂದು ರೇಖೆ ಹೀಗಿರೋದನ್ನು ಕಾಣಿಸುತ್ತೆ. ಇವರು ಮುಂದಿನ ಪೀಳಿಗೆಗೂ ಸಹ ಆಗುವಷ್ಟು ಆಸ್ತಿಯನ್ನು ಸಹ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಹೀಗೆ ಬಹಳಷ್ಟು ಉತ್ತಮವಾದಂಥ ರೇಖೆಗಳು ಇವರ ಕೈಯಲ್ಲಿರೋದನ್ನು ಕಾಣಿಸುತ್ತೆ. ನೋಡಿ ಜೀವನ ರೇಖೆನೂ ಅಷ್ಟೇ, ಫುಲ್ ಹಾಫ್ ಸರ್ಕಲ್ಲು ತುಂಬ ಸೊಗಸಾಗಿರೋದನ್ನು ಕಾಣಿಸುತ್ತೆ. ಹಾಗಾಗಿ ಜೀವನ ತುಂಬ ಎಕ್ಸೈಟಿಂಗ್ ಆಗಿದೆ. ಅಂದರೆ ಸ್ಟ್ರೆಂತು ಅಷ್ಟೇ, ಇವ್ರಿಗೆ ಒಂದು ಸಾಮರ್ಥ್ಯನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ವೈಟಾಲಿಟಿ ಅಂತಾರೆ ಇಂಗ್ಲೀಷಲ್ಲಿ. ಅಂದರೆ ಯಾವುದೇ ರೋಗ ರುಜಿನಗಳಿಲ್ಲದೆ ಬಹಳ ಸೊಗಸಾದಂಥ ಜೀವನವನ್ನು ಇವರು ನಡೆಸ್ತಾರೆ ಅಂತ ಹೇಳ್ಬೋದು. ನೋಡಿ ಮಂಗಳ ಪರ್ವತನೂ ಸಹ ಎತ್ತರವಾಗಿದೆ. ಹಾಗಾಗಿ ಇವರು ತುಂಬ ಧೈರ್ಯಶಾಲಿ ಸಹ ಆಗಿರ್ತಾರೆ ಅಂತ ಹೇಳ್ಬೋದು. ಸೊ ಉಳಿದಂತೆ ಯಾವುದು ನೆಗೆಟಿವ್ ಚಿಹ್ನೆಗಳು ಇವರ ಒಂದು ಕೈಯಲ್ಲಿ ಇಲ್ಲ ಅಂತ ಹೇಳ್ಬೋದು. ಈ ರೀತಿಯ ಚಿಹ್ನೆಗಳನ್ನು ಹೊಂದಿದರೆ ನೀವು ನಿಜಕ್ಕೂ ಭಾಗ್ಯಶಾಲಿ ಅಂತ ಹೇಳ್ತಾ, ನಿಮ್ಮ ಕೈಯಲ್ಲೂ ಇದೇ ಥರ ಚಿಹ್ನೆಗಳಿದಾವೆ ನೋಡ್ಕೊಳ್ಳಿ. ಬೈ ಚಾನ್ಸ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನನ್ನ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ನಾಮಿನಲ್ ಚಾರ್ಜಸ್ ಅಷ್ಟೇ ಚಾರ್ಜ್ ಮಾಡ್ತೀನಿ, ತುಂಬ ಹೆವಿ ಚಾರ್ಜಸ್ ಇರಲ್ಲ. ಸೊ ಹಾಗಾಗಿ ನಿಮ್ಮ ಒಂದು ಅಸ್ಟ್ರಾಲಜಿ ಪಾಮಿಸ್ಟ್ರಿ ಸಹ ತಿಳ್ಕೊಳ್ಳಿ ಅಂತ ಹೇಳ್ತಾ, ನಾನು ಹಸ್ತರೇಖಾಶಾಸ್ತ್ರ ಅಷ್ಟೇ ಅಲ್ಲ, ನಿಮ್ಮ ಜಾತಕವನ್ನು ಸಹ ಪರಿಶೀಲನೆ ಮಾಡ್ತೀನಿ ಅಂತ ಹೇಳ್ತಾ, ನೋಡಿ ಕೊನೆಯದಾಗಿ ಇಲ್ಲಿ ಒಂದು ಟ್ರಯಾಂಗಲ್ ಸಹ ಮೂಡೋದನ್ನು ಕಾಣಿಸುತ್ತೆ. ಸರಿಸುಮಾರು ಒಂದು 35ರಿಂದ 45ರ ಆಸುಪಾಸಲ್ಲಿ ತುಂಬ ಭವ್ಯವಾದಂಥ ಮನೆಯನ್ನು ಸಹ ಇವರು ಕಟ್ಕೋತಾರೆ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್